ನೋಡಿ, ಜಂತರ್ ಮಂತರಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟ ನಡೀತಾ ಇದೆ ನೀಟ್ ಪರೀಕ್ಷೆ ಕುರಿತು. ಹಾಗಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದ ವಿಭಾಗೀಯ ಅಧ್ಯಕ್ಷರಾದಂತಹ ಶ್ರೀ ಕೇದಾರ್ ಸ್ವಾಮಿಗಳು ಇವತ್ತಿದ್ದಾರೆ. ಏನು ವಿದ್ಯಾರ್ಥಿಗಳ ಹೋರಾಟ ನಡೀತದೆ ಅದರ ಕುರಿತು ತಮ್ಮ ಅನಿಸಿಕೆಗಳು ಏನು ಗುರುಗಳೇ? ನಮಸ್ಕಾರ. ನಿಜವಾಗ್ಲೂ ಕೂಡ ಇವತ್ತೇನು ಇಡೀ ಹೇಳ್ತಾರೆ, ಈ ಏನ್ ಜಂತರ್ ಮಂತರ್ ಹೋರಾಟ ನಡೀತಲ್ಲ, ಈ ಹೋರಾಟ ಯಾವ ರೀತಿಯಾಗಿ ನಡೀತಾ ಇದೆ, ಈ ಹೋರಾಟ ಯಾರ ಪರವಾಗಿದೆ ಅಂತ ತಾವು ತಮ್ಮ ಅನಿಸಿಕೆಗಳು ಹೇಳಿ. ನಿಜವಾಗ್ಲೂ ಇದೊಂದು ರಾಜಕೀಯ ವಿಚಾರ, ರಾಜಕೀಯ ಕುತಂತ್ರ. ಯಾವ್ದು ಪಕ್ಷ ಮಾಡ್ತಾ ಇದಾವೆ ಅಂತಕ್ಕಂಥದ್ದು ಒಂದು ದಿನ ಭಾರತ ದೇಶದ ಪಕ್ಕಾ ಹಿಂದೂಗಳಿಗೆ ಮತ್ತು ಪಕ್ಕಾ ಭಾರತೀಯರಿಗೆ ಗೊತ್ತಾಗ್ತದೆ. ಇದ್ರ ಹಿಂದೆ ಒಂದು ದುಷ್ಟ ಶಕ್ತಿ ಇದೆ. ಆ ದುಷ್ಟ ಶಕ್ತಿಯನ್ನ ಸಂಹಾರ ಮಾಡ್ಲಿಕ್ಕಂತೇಳಿ ತಿಳ್ಕೊಂಡು ಅನೇಕ ಜನ ಹಿಂದೂಗಳಿದ್ದಾರೆ, RSS ಇದೆ ಮತ್ತು ಮೋದಿ ಅಂತಕ್ಕಂಥ ಯೋಗಿ ಆದಿತ್ಯನಾಥ್ ಅಂತಕ್ಕಂಥ ಆ ದುಷ್ಟ ಶಕ್ತಿಗಳನ್ನ ಸಂಹಾರ ಮಾಡ್ತಕ್ಕಂಥದ್ದು ಅದು ಯಾವುದೇ ಪಕ್ಷ ಇರಲಿ, ಯಾವುದೇ ದುಷ್ಟ ಶಕ್ತಿ ಇರಲಿ, ಈ ದೇಶವನ್ನ ಹಾಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ದೇಶವನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಧರ್ಮವನ್ನು ಕೂಡ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ಅಂತಹ ವಿರೋಧಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನೋಡಿ, ನೇರವಾಗಿ ಪೊಲೀಸ್ ಮತ್ತು ಸೈನಿಕರ ಮೇಲೆ ಈ ರೀತಿಯಾಗಿ ಕಲ್ಲು ತೂರಾಟ ಮಾಡ್ತಿದ್ದಾರೆ. ಆ ಹೋರಾಟ ಆ ರೀತಿ ಮಾಡಿದ್ರು ಹೋರಾಟ ಸರಿನಾ? ನಾನು ಅದೇ ಅವಾಗಲೇ ಹೇಳಿದ್ನಲ್ಲ ನಿಮಗೆ, ವಿದ್ಯಾರ್ಥಿಗಳ ಹೋರಾಟ ಅಂತಂದ್ರೆ ಯಾವಾಗಲೂ ಕೂಡ ಶಾಂತಿಯುತವಾಗಿರ್ತದೆ. ವಿದ್ಯಾರ್ಥಿಗಳು ಅಂತಂದ್ರೆ ಅದೊಂದು ದೊಡ್ಡ ಶಕ್ತಿ. ಅಂತಹ ಶಿಕ್ಷಣವನ್ನ ನೀಡಿರ್ತಕ್ಕಂತಹ ಮುಂದೆ ಒಂದು ಒಳ್ಳೆಯ ಭಾರತದ ಭವಿಷ್ಯದ ಪ್ರಜೆಗಳಾಗಿರ್ತಕ್ಕಂಥವ್ರು ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದರ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಅದ, ರಾಜಕೀಯ ಷಡ್ಯಂತ್ರ ಇದೆ. ಹೀಗಾಗಿ ಆ ವಿದ್ಯಾರ್ಥಿಗಳು ಆ ರೀತಿ ಮಾಡುವುದು ಸರಿಯಿಲ್ಲ. ಪೊಲೀಸರ ಮೇಲೆ ದೌರ್ಜನ್ಯ ಪೊಲೀಸರು ಮಾಡ್ತಾ ಇಲ್ಲ ಅನಿಸ್ತಾ ಇದೆ. ಪೊಲೀಸರ ಮೇಲೆ ಇವರೇ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅವರು ಕೂಡ ಭಾರತೀಯರು ಇದ್ದಾರೆ, ಅವ್ರಿಗೂ ಹೆಂಡ್ರು ಮಕ್ಕಳು ಇರ್ತಾರೆ, ಅವ್ರಿಗೂ ಕೂಡ ಕಲ್ಲು ತೂರಾಟ ಹೆಂಗ್ ಬೇಕಂಗ ಏನು ಬೇಕಾ ಹಿಂಸಾಚಾರವನ್ನ ಪೊಲೀಸರಿಗೂ ಮಾಡಿದಾರಲ್ಲ. ನಿಜವಾಗ್ಲೂ ಇದು ವಿದ್ಯಾರ್ಥಿಗಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಇರ್ತಕ್ಕಂಥವ್ರು 100 ಮಂದಿಯೊಳಗೆ ಅದ್ರೊಳಗೆ ಏನಂತಂದ್ರೆ 90% ದೇಶದ್ರೋಹಿಗಳು ಅದ್ರೊಳಗೆ ಅಡಗಿದ್ದಾರೆ ಅಂತಕ್ಕಂಥದ್ದನ್ನ ನಾನು ನೀವು ನೇರವಾಗಿ ಹೇಳ್ತಾರ. ಈ ಹೋರಾಟ ದೇಶದ್ರೋಹಿಗಳು ಮಾಡ್ತಿದ್ದಾರೆ. ಈ ಹೋರಾಟ ಕೆಲವೊಬ್ಬ ಒಂದು 10 ಜನ ವಿದ್ಯಾರ್ಥಿಗಳು ಅದಾರಂದ್ರೆ ಅದ್ರ ಹಿಂದೆ ಏನಂತಂದ್ರೆ ಕುಮ್ಮಕ್ಕ ಕೊಡ್ಲಿಕ್ಕೆ, ಅದರನ್ನ ಮತ್ತು ದೇಶದ ಪ್ರಧಾನಿಯವರಿಗೆ ಕೆಳಗಿಳಿಸಬೇಕು ಅಂತ ತಿಳ್ಕೊಂಡು, ದೇಶ ನಾಶ ಮಾಡ್ಬೇಕಂತ ತಿಳ್ಕೊಂಡು ಆ ರಾಷ್ಟ್ರದ್ರೋಹಿಗಳು ಅದ್ರೊಳಗೆ ಏನಂತಂದ್ರೆ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಅದು ಪಕ್ಕಾ ಎಲ್ಲರಿಗೂ ಕೂಡ ಸಂದೇಶ ಮುಟ್ಟಿದೆ ಅಂತಕ್ಕಂಥದ್ದನ್ನು ಭಾರತೀಯ ಪ್ರಜೆಗಳಿಗೆ. ಈಗ ನೇರವಾಗಿ ನರೇಂದ್ರ ಮೋದಿ ಅವರು ಒಂದು ಲೈವ್ ಮುಖಾಂತರ ಒಂದು ವಿಡಿಯೋ ಸಂದೇಶ ಕೊಟ್ಟಿದ್ದಾರೆ. ಯಾರು ನೀಟ್ ಪರೀಕ್ಷೆಯನ್ನ ಈ ರೀತಿಯಾಗಿ ಅಪಮಾನ ಮಾಡಿದ್ದಾರೆ, ವಿದ್ಯಾರ್ಥಿಗಳಿಗೆ ಮೋಸ ಮಾಡಿದ್ದಾರೆ, ಅಂತವ್ರ ವಿರುದ್ಧ ಸಂಸತ್ತಲ್ಲಿ ಒಂದು ವಿಶೇಷವಾದ ಒಂದು ಕಾಯ್ದೆ ತರ್ತಾ ಇದ್ದಾರೆ. ಅವರಿಗೆ 10 ವರ್ಷಗಳ ಕಾಲ ಕಠಿಣ ಶಿಕ್ಷೆ ಮತ್ತು 10 ಕೋಟಿ ರೂಪಾಯಿಗಳನ್ನ ದಂಡ ಹಾಕುವಂತ ಕೆಲಸ ನಡೀತಾ ಇದೆ. ಈ ವಿಚಾರಗಳನ್ನು ಕೂಡ ತಾವು ಸ್ವಾಗತ ಮಾಡ್ತೀರಾ? ಹೌದು, ನಿಜವಾಗಲೂ ಕೂಡ ಆ ನೀಟ್ ಪರೀಕ್ಷೆಗಳು ಯಾರು ಅದನ್ನ ಹಗರಣ ಮಾಡಿದ್ದಾರೆ ಅದರ ವಿರುದ್ಧವಾಗಿ ಏನಂತಂದ್ರೆ ಕಾನೂನು ಕ್ರಮ, ಅಲ್ಲಿ ಏನಾದರೂ ಒಂದು ಅಕ್ರಮ ನಡೆದಿತ್ತು ಅಂತಂದ್ರೆ ಅಂತವ್ರ ಮೇಲೆ ಕಾನೂನು ಕ್ರಮ ಜರುಗಿಸಲೇಬೇಕಾಗ್ತದೆ. ಹಾಗಂತ ಹೇಳಿ ತಿಳ್ಕೊಂಡು ಇವತ್ತು ನೀಟಲ್ಲಿ ರಿಸಲ್ಟ್ ಪಾಸ್ ಆಗಿರ್ತಕ್ಕಂಥವ್ರು ಅವರು ಕೂಡ ಉತ್ಸಾಹ ಬಂದು ಅವರು ಕೂಡ ಖುಷಿಯಲ್ಲಿದ್ದಾರೆ. ಆದ್ರೆ ಫೇಲ್ ಆದವರು ಯಾರು ಇವಾಗ ಅಂತಕ್ಕಂಥದ್ದೇ ಸಂಶಯ ಇರೋದ್ರಿಂದ ಅವೇನೇ ಅಕ್ರಮ ನಡೆದಿತ್ತು ಅಂತಂದ್ರೆ, ನೀಟ್ ಎಕ್ಸಾಮ್ ಏನಾದ್ರು ಅಕ್ರಮ ಆಗಿತ್ತು ಅಂದ್ರೆ ಅದಕ್ಕೆ ಕಾನೂನು ಕ್ರಮ ಮೋದಿಯವರು ಜರುಗಿಸಬೇಕು ಅಂತಕ್ಕಂಥದನ್ನು ಕೂಡ ಸಚಿವರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅವರಿಗೆ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತಕ್ಕಂಥದ್ದು ಆಗ್ರಹವನ್ನು ಕೂಡ ಮಾಡ್ತಾ ಇದೆ. ನೇರವಾಗಿ ಕೊನೆಯ ಮಾತು ಅಂದ್ರೆ ಜಂತರ್ ಮಂತರ್ ಹೋರಾಟ ನಡೀತದಲ್ಲ, ಈ ಹೋರಾಟ ನಡೆಯೋದು ರಾಷ್ಟ್ರದ ವಿರುದ್ಧ ನಡೀತಾ ಇದೆ. ನಮ್ಮ ನಿಜವಾಗ್ಲೂ ಕೂಡ ಹೇಳಿದ್ನಲ್ಲ ನಿಮ್ಗೆ, ವಿದ್ಯಾರ್ಥಿಗಳನ್ನ ಬಳಸ್ಕೊಂಡು ಇವ್ರೇನಂತಂದ್ರೆ ರಾಷ್ಟ್ರದ್ರೋಹವನ್ನ ಸಂಸತ್ತಿಗೆ ಬೆಂಕಿ ಹಚ್ತೀನಿ ಅಂತಕ್ಕಂಥದ್ದು ನಮ್ಮ ಭಾರತೀಯ ವಿದ್ಯಾರ್ಥಿಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಯಾರಾದ್ರೂ ದೇಶದ್ರೋಹಿಗಳು, ರಾಷ್ಟ್ರದ್ರೋಹಿಗಳು ಅದನ್ನ ಮಾಡಬೇಕು ಅಂತ ಸಂಚು ಹಾಕಿದ್ದಾರೆ. ಅವರಿಗೆ ತಕ್ಕ ಪಾಠವನ್ನ ಮೋದಿ ಅವರು ಮತ್ತು ಭಾರತ ಸರ್ಕಾರ ಅವರಿಗೆ ಕಲಿಸ್ತದ ಅಂತಕ್ಕಂಥದ್ದು. ಅಂತವ್ರಿಗೆ ಯಾರು ಸಪೋರ್ಟ್ ಮಾಡಾಕತ್ತಾರೆ ಅಂತ ದೇಶದ್ರೋಹಿಗಳು, ವಿದ್ಯಾರ್ಥಿಗಳು ಸಪೋರ್ಟ್ ಮಾಡಿ ಒಪ್ಕೊಂತೀವಿ, ಅವ್ರನ್ನ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಕೂಡ ತಕ್ಕ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಆಗ್ಬೇಕು. ಆದ್ರೆ ಅಲ್ಲಿ ಏನಾಗ್ತಿದೆ ಅಂದ್ರೆ ರಾಮನನ್ನ ವಿರುದ್ಧ ಆಗ್ತಾ ಇದೆ, ಹಿಂದೂ ಧರ್ಮದ ವಿರುದ್ಧ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಷಡ್ಯಂತ್ರ ನಡೀತಾ ಇದೆ. ಆ ಕುರಿತು ತಮ್ಮ ಅನಿಸಿಕೆಗಳು ಹೇಳಿ. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಈಗ ಅಲ್ಲಿ ನಡೀತಾ ಇರೋದೇ ಹೋರಾಟ ವಿದ್ಯಾರ್ಥಿಗಳ ಹೋರಾಟ ಅಲ್ಲ. ವಿದ್ಯಾರ್ಥಿಗಳ ಬಳಕೆ ಮಾಡಿಕೊಂಡು, ವಿದ್ಯಾರ್ಥಿಗಳ ಹೆಸರನ್ನ ಬಳಸ್ಕೊಂಡು ನಮ್ಮ ಸನಾತನ ಧರ್ಮದ ದೇವರ ಮೇಲೆ ಬರೆಯೋದು, ಮತ್ತೆ ಎಲ್ಲ ದೇವರ ಚಿತ್ರಗಳನ್ನ ಅನಿಸ್ಕೊಂಡು ಈ ರೀತಿ ಅವಮಾನ ಮಾಡೋದು. ಕೇಸರಿ ಶಾಲೆ ಹಾಕೊಂಡು ಬಂದಿರ್ತಕ್ಕಂಥ ವಿದ್ಯಾರ್ಥಿನ ಬಂದ ಅವನನ್ನ ಹೊರಗಟ್ಟಿದ್ರು. ಅದು ವಿಡಿಯೋನ ತಾವು ಕೂಡ ಗಮನಿಸಿರ್ಬಹುದು. ಅಂತ ಒಂದು ದೇಶದ್ರೋಹ, ಧರ್ಮದ್ರೋಹಿಗಳು ಅದ್ರೊಳಗೆ ಅಡಗಿದ್ದಾರೆ. ಅಂತವ್ರನ್ನ ಹುಡುಕಿ ಏನಂತಂದ್ರೆ ಅವರಿಗೆ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ಮೋದಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಕರೆಕ್ಟ್ ಆಯ್ತಾ?